ಹಾಯ್, ವೆಲ್ಕಮ್ ಟು ನಮ್ಮ ಫಿಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ. ಓಕೆ, ಇವತ್ತು ನಾವು ಸ್ಟಡಿ ಮಾಡ್ತಿದ್ದೇವೆ ಚಾಪ್ಟರ್ ಲಾಸ್ ಆಫ್ ಮೋಷನ್, ಚಲನೆಯ ನಿಯಮಗಳು. ಓಕೆ, ಹಿಯರ್ ಮೋಷನ್, ಚಲನೆ ಅಂದರೇನು? ಮೋಷನ್ ಮೀನ್ಸ್ ಚೇಂಜ್ ಇನ್ ಪೊಸಿಷನ್ of an object or body with time. Okay, change in position of an object with time. Let's take one example. On the example anna takolva, consider object x initially is at A. It changes its position from A to B. Okay, here consider at A it is 0 meter, at B it is 30 meter. What is the position? Here position is 0 meter, here position is 30 meter. Then initial position equal to x1 equal to 0 meter, x2 equal to 30 meter ಅಂತ ತಗೊಳ್ಳುವ. ಓಕೆ, ಎ ಯಲ್ಲಿದ್ದಾಗ x1 equal to 0 meter, b ಯಲ್ಲಿದ್ದಾಗ x2 equal to 30 meter. Then here time t1 equal to 0 second, time t2 equal to 30 second. ಅಂದರೆ ಅರ್ಥ ಎಂತಂದರೆ, ಆಬ್ಜೆಕ್ಟ್ ಇಲ್ಲಿತ್ತು, ಎ ಯಲ್ಲಿತ್ತು, ಎ ಇಂದ ಬಿಗೆ ಹೋಗಬೇಕಾದ್ರೆ 30 ಸೆಕೆಂಡ್ ತಗೊಳ್ತದೆ. ಸೊ ಹಾಗಾದರೆ ಇದು ಒಟ್ಟು ಎಷ್ಟು ದೂರವನ್ನು ಕ್ರಮಿಸ್ತದೆ? 30 ಮೀಟರನ್ನು ಕ್ರಮಿಸ್ತದೆ. ದೆನ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಸಿಷನ್. ಓಕೆ, ವಿ ನೋ ವಾಟ್ಸ್ ಅವರೇಜ್ ವೆಲಾಸಿಟಿ. ಅವರೇಜ್ ವೆಲಾಸಿಟಿ ವಿ ಎ ವಿ ಆರ್ ವಿ ಬಾರ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ವಾಟ್ ಇಸ್ ಡೆಲ್ಟಾ ಎಕ್ಸ್? ಡೆಲ್ಟಾ ಎಕ್ಸ್ ಈಕ್ವಲ್ ಟು x2 ಮೈನಸ್ x1 ಡಿವೈಡ್ ಬೈ t2 ಮೈನಸ್ t1. ಓಕೆ, ವಾಟ್ ಇಸ್ x2? x2 equal to 30 meter. ನಾ ತಗೊಂಡದಾಯ್ತಾ ವ್ಯಾಲ್ಯೂ. ವಾಟ್ ಇಸ್ x1? 0. ವಾಟ್ ಇಸ್ t2? 30 ಸೆಕೆಂಡ್ ಡಿವೈಡ್ ಬೈ t1 ಎಷ್ಟು? 0. ಸೊ ಆನ್ಸರ್ 30 by 30 equal to 1 meter per second. VAV or V bar equal to 1 meter per second. ಅಂದರೆ ಆಬ್ಜೆಕ್ಟಿನ ಅವರೇಜ್ ವೆಲಾಸಿಟಿ ಅಂತ ಆಗಿರುತ್ತೆ 1 meter per second. ಸಿಂಪಲ್ಲಾಗಿ ಮಾಡಿದ್ದೀನಿ, ಇದನ್ನು ನೀವು ಸ್ಟಡಿ ಮಾಡಿದ್ದೀರಲ್ಲ, ಆಯಿತಾ? ಓಕೆ, ಸಿಂಪಲ್ಲಾಗಿ ಮೋಷನ್ ಅಂದರೆ ಅರ್ಥ ಎಂತ? ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ಟೈಮ್ ಕಾಲ್ಡ್ ಆಸ್ ಮೋಷನ್. ಓಕೆ, ಅರ್ಥ ಆಯಿತಾ? ಓಕೆ, ಪೆನ್ ಮತ್ತು ಬುಕ್ ಉಂಟಲ್ಲ, ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೀವು ಸ್ಟಡಿ ಮಾಡಿದ್ದೀರಾ ರೆಕ್ಟಿಲೀನಿಯರ್ ಮೋಷನ್. ರೆಕ್ಟಿಲೀನಿಯರ್ ಮೋಷನ್. ಓಕೆ, ಹಿಯರ್ ವಾಟ್ ಇಸ್ ರೆಕ್ಟಿಲೀನಿಯರ್ ಮೋಷನ್? ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಅಲಾಂಗ್ ಎ along a straight line called as rectilinear motion. ಅಂದರೆ ಒಂದು ಆಬ್ಜೆಕ್ಟು ಸ್ಟ್ರೈಟ್ ಲೈನಲ್ಲೇ ಮೂವ್ ಆಗ್ತಾ ಇದ್ದರೆ ಅದಕ್ಕೆ ನಾವೆಂತ ಹೇಳ್ತೇವೆ? ರೆಕ್ಟಿಲೀನಿಯರ್ ಮೋಷನ್, ಆರ್ ಇಟ್ ಇಸ್ ಆ್ಯನ್ ಒನ್ ಡೈಮೆನ್ಷನಲ್ ಮೋಷನ್. ಓಕೆ, ನೀವು ಸ್ಟಡಿ ಮಾಡಿದ್ದೀರಾ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್. ವಾಟ್ ಇಸ್ ಯೂನಿಫಾರ್ಮ್ ಮೋಷನ್? Object covers equal distance. Object covers equal distance in equal intervals of time. In equal intervals of time. Object covers equal distance in equal intervals of time. Okay, ನೀವು XT ಗ್ರಾಫಲ್ಲಿ ಕಲ್ತಿರ್ಬೋದು. If object moving with uniform motion ಅಂದರೆ for 1 meter ಇಟ್ ಟೇಕ್ಸ್ 1 ಸೆಕೆಂಡ್, ಅಥವಾ 1 ಸೆಕೆಂಡಿಗೆ 1 ಮೀಟರ್ ಮೂವ್ ಆದರೆ ಇನ್ನೊಂದು 1 ಸೆಕೆಂಡಿಗೆ ಇನ್ನೊಂದು 1 ಮೀಟರ್ ಮೂವ್ ಆಗ್ತದೆ. ಅಂದರೆ ಆಬ್ಜೆಕ್ಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್. ಫಾರ್ 1 ಮೀಟರ್ ಇಟ್ ಟೇಕ್ಸ್ ಟೈಮ್ 1 ಸೆಕೆಂಡ್. ಫಾರ್ ಈಚ್ 1 ಸೆಕೆಂಡ್ ಇಟ್ ಕವರ್ಸ್ 1 ಮೀಟರ್. ಇಟ್ ಈಸ್ ಕಾಲ್ಡ್ ಆಸ್ ಯೂನಿಫಾರ್ಮ್ ಮೋಷನ್. ಓಕೆ, ದೆನ್ ವಾಟ್ ಇಸ್ ನಾನ್ ಯೂನಿಫಾರ್ಮ್ ಮೋಷನ್? ನಾನ್ ಯೂನಿಫಾರ್ಮ್ motion. Here object covers unequal distance. Object covers unequal distance in equal intervals of time. In equal intervals of time. ಓಕೆ, ಇಲ್ಲಿ ಇಂಟರ್ವಲ್ ಅಂದರೆ ಅರ್ಥ ಎಂತಲ್ಲಿ? ಟೈಮ್ಗೆ ಸಂಬಂಧಪಟ್ಟದ್ದು. ಡಿಸ್ಟೆನ್ಸ್ ಇಲ್ಲಿ ಕರೆಕ್ಟ್ ನೋಡಿ. ಆಬ್ಜೆಕ್ಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಇವೆಲ್ಲ ಸ್ಟಡಿ ಮಾಡಿದ್ದೀರಾ. ಇಲ್ಲಿ ಏನಂದರೆ ಫಾರ್ ಈಚ್ 1 ಸೆಕೆಂಡ್ ಇಟ್ ಕವರ್ಸ್ ಡಿಫರೆಂಟ್ ಡಿಸ್ಟೆನ್ಸಸ್. ಅಂದರೆ ಎಕ್ಸಾಂಪಲ್, ಫಸ್ಟ್ 1 ಸೆಕೆಂಡಿಗೆ ಅದು 1 ಮೀಟರ್ ಅದು ಕವರ್ ಮಾಡಿದರೆ ಇನ್ನೊಂದು 1 ಸೆಕೆಂಡಿಗೆ ಅದು 2 ಮೀಟರ್ ಹೋಗ್ಬೋದು. ಓಕೆ, ಇನ್ನೊಂದು 1 ಸೆಕೆಂಡಿಗೆ ಅದು 4 ಮೀಟರ್ ಹೋಗ್ಬೋದು. ಅಂದರೆ ಡಿಸ್ಟೆನ್ಸ್ ಎಂತ ಆಗ್ತದೆ? ಡಿಫರ್ ಆಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ.
ಒಂದು ವೇಳೆ ಅದು 1 ಸೆಕೆಂಡಿಗೆ ಆ ಡಿಸ್ಟೆನ್ಸ್ ಕವರ್ ಆಗೋದು ಚೇಂಜ್ ಆಗ್ತಾ ಹೋದರೆ ನಾವು ಅದಕ್ಕೆ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೇವೆ. ಓಕೆ, ನೋಡಿ ಫಸ್ಟ್ ಮೋಷನ್ ಅಂದರೆ ಎಂತ ಆಯಿತು, ರೆಕ್ಟಿಲಿನಿಯರ್ ಮೋಷನ್ ಆಯಿತು, ನೆಕ್ಸ್ಟು ಯೂನಿಫಾರ್ಮ್ ಮೋಷನ್, ನೆಕ್ಸ್ಟು ನಾನ್ ಯೂನಿಫಾರ್ಮ್ ಮೋಷನ್. ಓಕೆ, ಇದನ್ನೆಲ್ಲ ನೀವು ಎಲ್ಲಿ ಸ್ಟಡಿ ಮಾಡಿದ್ದೀರಾ? ಇದನ್ನು ನೀವು ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಚಾಪ್ಟರಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ, ಕರೆಕ್ಟಾ? ಓಕೆ, ರೈಟ್ ಡೌನ್. ಓಕೆ, ನಾವು ಕನ್ಸಿಡರ್ object x initially is at A, it changes its position from A to B. ಎಲ್ಲ ಗೊತ್ತು ನಿಮಗೆ. ನಾವೀಗ ಅಂತ ಹೇಳ್ತೇವೆ ಆಬ್ಜೆಕ್ಟ್ ಇಸ್ ಇನ್ ಮೋಷನ್ ಅಂತ ಹೇಳ್ತೇವೆ. ಎ ಇಸ್ ದ ಇನಿಷಿಯಲ್ ಪೊಸಿಷನ್, ಬಿ ಇಸ್ ದ ಫೈನಲ್ ಪೊಸಿಷನ್. ಎಕ್ಸ್ ಅಂದರೆ ಅರ್ಥ ಎಂತ? ಎಕ್ಸ್ ಇಸ್ ಆನ್ ಆಬ್ಜೆಕ್ಟ್ ಆರ್ ಬಾಡಿ. ಓಕೆ, ಆಬ್ಜೆಕ್ಟ್ ಸುಮ್ಮನೆ ಹೋಗ್ತದೆ ಇಲ್ಲಿಂದ ಇಲ್ಲಿಗೆ? ಇಲ್ಲ, ಹೋಗಬೇಕಾದ್ರೆ ಯಾರಾದರೂ ಬೇಕಲ್ಲ, ಯಾರಾದರೂ ಎಂತ ಮಾಡಬೇಕು, ಅದಕ್ಕೆ ಬೇಕು. ಯಾಕೆ ದೂಡೋದಕ್ಕೆ ನಾವೆಂತ ಹೇಳ್ತೇವೆ ಪುಷ್ ಅಂತ ಹೇಳ್ತೇವೆ. ಓಕೆ, ಪುಷ್ ಇಸ್ ನಥಿಂಗ್ ಬಟ್ ಫೋರ್ಸ್. ಓಕೆ, ಸುಮ್ಮನೆ ಹೋಗ್ತದೆ ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ? ಇಲ್ಲ, ಅದಕ್ಕೆ ನಾವು ಫೋರ್ಸನ್ನು ಅಪ್ಲೈ ಮಾಡಲೇಬೇಕು. ಓಕೆ, ಹಿಯರ್ ಎಫ್, if force is acting on the object changes its position from initial to final, then we can say that object is in motion, or there is an displacement of the object. ಅಂದರೆ ಆಬ್ಜೆಕ್ಟ್ ಇನಿಷಿಯಲಿಂದ ಫೈನಲಿಗೆ ಹೋಗ್ತದೆ, then there is an displacement of the object. ಈಗ ಫೋರ್ಸ್, we know force is an vector quantity. ಈಗ ಫೋರ್ಸ್ ಅಂದರೆ ಎಂತ? ಫೋರ್ಸ್ is an push or pull. Okay, push or pull called as force. push or pull. ಓಕೆ, ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಯಾವುದೇ ಶಾಪಿಗೆ ಹೋದಾಗ ಅಲ್ಲಿ ಡೋರ್ ಮೇಲೆ ಎಂತ ಬರೆದಿರ್ತಾರೆ? ಪುಷ್ ಅಥವಾ ಪುಲ್ ಅಂತ ಬರೆದಿರ್ತಾರೆ. ಪುಷ್ ಇದ್ದಾಗ ನೀವೆಂತ ಮಾಡಬೇಕು? ದೂಡಬೇಕು. ಪುಲ್ ಅಂತ ಇದ್ದಾಗ ಎಳಿಬೇಕು. ಪುಷ್ ಆ್ಯಂಡ್ ಪುಲ್ ಇಸ್ ನಥಿಂಗ್ ಬಟ್ ಫೋರ್ಸ್. ಓಕೆ, ಹಿಯರ್ ಫೋರ್ಸ್ ಈಸ್ ಆನ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಅಂದರೆ ಅರ್ಥ ಎಂತ? ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಅದಕ್ಕೆ ಪರಿಮಾಣ ಉಂಟು ಮತ್ತು ದಿಕ್ಕು ಉಂಟು. ಅದಕ್ಕೆ ನಾವು ಎಂತ ಹೇಳ್ತೇವೆ? ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಓಕೆ, ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಫೋರ್ಸ್? ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಯಾವುದು? ನ್ಯೂಟನ್. ಅದಕ್ಕೆ ನಾವು ಕ್ಯಾಪಿಟಲ್ ಎನ್ ಅಂತ ಹೇಳ್ತೇವೆ, ಕ್ಯಾಪಿಟಲ್ ಎನ್. ಓಕೆ, ಕ್ಯಾಪಿಟಲ್ ಎನ್. ಎಸ್ ಐ ಬೇಸ್ ಯೂನಿಟ್ ಯಾವುದು? ಎಸ್ ಐ ಬೇಸ್ ಯೂನಿಟ್ ಅದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಈಗ ಸಿ ಜಿ ಎಸ್ ಯೂನಿಟ್ ಎಂತ ಆಗ್ತದೆ? ಸಿ ಜಿ ಎಸ್ ಯೂನಿಟ್ ಡೈನ್ ಅಂತ ಹೇಳ್ತೇವೆ. ಡೈನ್, ಆಯಿತಾ? ಸಿ ಜಿ ಎಸ್ ಯೂನಿಟ್ ಯಾವುದು? ಫೋರ್ಸ್ ಇದು ಡೈನ್. ಓಕೆ, ಸಿ ಜಿ ಎಸ್ ಬೇಸ್ ಯೂನಿಟ್ ಯಾವುದು ಆಗ್ತದೆ? ಬೇಸ್ ಯೂನಿಟ್ ನೋಡಿ, ಸಿ ಜಿ ಎಸ್ ಅಂದರೆ ಅರ್ಥ ಎಂತ? ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. ಓಕೆ, ಇಲ್ಲಿ ಕೆ ಜಿದಲ್ಲಿ ಎಂತ ಆಗ್ತದೆ? ಗ್ರಾಮ್. ಓಕೆ, ಮೀಟರ್ ಇದ್ದಲ್ಲಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. Then what is the relation between Newton and dyne? Okay, 1 dyne equal to 1 into 10 to the power minus 5 Newton. ಓಕೆ, ಡೈನ್ ಅಂದರೆ ಅರ್ಥ ಎಂತ? ಅದು ಯೂನಿಟೇ, ಯಾವುದ್ರದ್ದು? ಫೋರ್ಸ್ ಯೂನಿಟೇ. ಅದು ಯಾವುದು? ಸಿ ಜಿ ಎಸ್ ಯೂನಿಟು. ಓಕೆ, ಎಸ್ ಐ ಯೂನಿಟ್ ಯಾವುದು? ನ್ಯೂಟನ್. ರಿಲೇಷನ್ ಬಿಟ್ವೀನ್ ಡೈನ್ ಆ್ಯಂಡ್ ನ್ಯೂಟನ್ ಯಾವುದು? 1 ಡೈನ್ ಈಕ್ವಲ್ ಟು 1 into 10 to the power minus 5 ನ್ಯೂಟನ್. ಓಕೆ, ನಾವು ನಾರ್ಮಲ್ ಆಗಿ ಯಾವುದು ಯೂಸ್ ಮಾಡ್ತೇವೆ ಹೇಳುವಾಗ? ಫೋರ್ಸ್ ಇನ್ ನ್ಯೂಟನಲ್ಲಿ ಹೇಳ್ತೇವೆ. ಎಫ್ ಈಕ್ವಲ್ ಟು 20 ನ್ಯೂಟನ್, 30 ನ್ಯೂಟನ್ ಹಾಗೆ ಹೇಳ್ತಾ ಹೋಗ್ತೇವೆ, ಕರೆಕ್ಟಾ? ಓಕೆ, ಈಗ ವಾಟ್ ಇಸ್ ಫೋರ್ಸ್? ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಪುಷ್ ಆರ್ ಪುಲ್. ಓಕೆ, ಪುಷ್ ಆರ್ ಪುಲ್ ಇಟ್ಸ್ ಕಾಲ್ಡ್ ಆಸ್ ಫೋರ್ಸ್. ಓಕೆ, ಆರ್ ಇಟ್ಸ್ ಎ ಕಾಸ್. ಓಕೆ, ಫೋರ್ಸ್ ಇಸ್ ಎ ಕಾಸ್ ಆಫ್ ಮೋಷನ್. ಈ ಫೋರ್ಸ್ ಎಂತ ಮಾಡ್ತದೆ? ಈ ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಕಾರಣ ಆಗ್ತದೆ. ಓಕೆ, ಆಬ್ಜೆಕ್ಟ್ ಸುಮ್ಮನೆ ಮೂವ್ ಆಗ್ತದೆ ಇಲ್ಲ, ಅದಕ್ಕೆ ಯಾರು ಬೇಕು? ಫೋರ್ಸ್ ಅಪ್ಲೈ ಮಾಡಿದ್ದೇವೆ. ಫೋರ್ಸ್ ಅಪ್ಲೈ ಮಾಡುವವರು ಯಾರು? ಈಗ ಒಂದು ವೇಳೆ ಯಾರು ಫೋರ್ಸನ್ನು ಅಪ್ಲೈ ಮಾಡ್ತಾರೆ ಅವ್ರಿಗೆ ನಾವೆಂತ ಹೇಳ್ತೇವೆ? ಎಕ್ಸ್ಟರ್ನಲ್ ಏಜೆಂಟ್. ಎಕ್ಸ್ಟರ್ನಲ್ ಏಜೆಂಟ್ ಆ್ಯಕ್ಟಿಂಗ್ ಫೋರ್ಸ್, ದ್ಯಾಟ್ ಫೋರ್ಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಸಿಂಪಲ್ ಆಗಿ ಎಕ್ಸಾಂಪಲ್ ಆಯಿತಾ? ಓಕೆ, ನಾವು ಕನ್ಸಿಡರ್. ಓಕೆ, ಇದು ಯಾವುದು? ಮಾರ್ಕರ್. ಓಕೆ, ಆಬ್ಜೆಕ್ಟ್ ಆಯಿತಾ? ಮಾರ್ಕರ್ ಇಸ್ ಅನ್ ಆಬ್ಜೆಕ್ಟ್. ಈಗ ನಾನು ಇದನ್ನು ರಿಲೀಸ್ ಮಾಡ್ತೇನೆ. ಓಕೆ, ಇಟ್ ವಿಲ್ ಮೂವ್ ಟುವರ್ಡ್ಸ್ ದ ಅರ್ತ್. ಓಕೆ, ಅರ್ತ್ ಕಡೆ ಮೂವ್ ಆಗ್ತದೆ. ರೀಸನ್ ಎಂತ? ಬಿಕಾಸ್ ಆಫ್ ದ ಅರ್ತ್ ಗ್ರಾವಿಟೇಷನಲ್ ಪುಲ್. ನಾವು ಕನ್ಸಿಡರ್ ಇಟ್ ಈಸ್ ಆನ್ ಅರ್ತ್. O is the center of earth. Now consider it is the marker. Okay, here marker will move towards earth because of the gravitational pull. Pull is nothing but force, andre gravitational force. Because of the gravitational force, marker will move towards the earth. Here there is an gravitational force. Here gravitational force is an
ಸೆಂಟ್ರಲ್ ಫೋರ್ಸ್ ಅಂದರೆ ಅರ್ಥ ಎಂತ? ಹಿಯರ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ಸೆಂಟರ್ ಆಫ್ ದ ಮಾರ್ಕರ್ ಟು ಸೆಂಟರ್ ಆಫ್ ದ ಅರ್ತ್. ಗ್ರಾವಿಟೇಷನ್ ಫೋರ್ಸ್ ಇಸ್ ಆ್ಯನ್ ಸೆಂಟ್ರಲ್ ಫೋರ್ಸ್. ಈ ಸೆಂಟರಿಂದ ಈ ಸೆಂಟರ್ ತನಕ ಎಂತ ಆಗ್ತಿರ್ತದೆ? ಅದು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತದೆ. ಇಟ್ಸ್ ಆನ್ ಸೆಂಟ್ರಲ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಆ್ಯಕ್ಟ್ ಆಗಬೇಕಾದ್ರೆ ರೀಸನ್ ಯಾರು? ಮೇನ್ ರೀಸನ್ ಯಾರಲ್ಲಿ? ಮಾಸ್ ಆಫ್ ದ ಮಾರ್ಕರ್ ಆ್ಯಂಡ್ ಮಾಸ್ ಆಫ್ ದ ಅರ್ತ್. ಬಿಕಾಸ್ ಆಫ್ ದೇರ್ ಮಾಸ್ ದೇರ್ ಇಸ್ ಆನ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದ್ಯಾಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಫೋರ್ಸ್. ಕರೆಕ್ಟ್ ನೋಡಿ, ಮಾರ್ಕರ್ ಬಿಟ್ಟಿದ್ದೆ, ರಿಲೀಸ್ ಮಾಡಿದ್ದೇನೆ, ಸೊ ಅದು ಡೌನ್ವರ್ಡ್ ಮೂವ್ ಆಗ್ತಾ ಉಂಟು. ಸೊ ಮೂವ್ ಆಗಲಿಕ್ಕೆ ರೀಸನ್ ಯಾರು? ಗ್ರಾವಿಟೇಷನಲ್ ಪುಲ್, ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್. ಕರೆಕ್ಟ್ ಕೇಳಿ. ಓಕೆ, ಇಲ್ಲಿ ನೋಡಿ, ಈಗ ಇಲ್ಲಿ ಎಕ್ಸ್ಟರ್ನಲ್ ಏಜೆಂಟ್ ಯಾರು? ಇಲ್ಲಿ ಎಕ್ಸ್ಟರ್ನಲ್ ಏಜೆಂಟ್ ಯಾರು ಅಂದರೆ ಅರ್ತ್. ಕರೆಕ್ಟಾ? ಈ ಅರ್ತ್ ಎಂತ ಮಾಡ್ತಾ ಉಂಟು? ಎಕ್ಸ್ಟರ್ನಲ್ ಫೋರ್ಸನ್ನು ಕೊಡ್ತಾ ಉಂಟು ಈ ಮಾರ್ಕರ್ನ ಕೆಳಗೆ ಎಳಿಲಿಕ್ಕೆ. ಓಕೆ, ಸಿಯರ್ ಎಕ್ಸ್ಟರ್ನಲ್ ಏಜೆಂಟ್ ಯಾರು? ಅರ್ತ್. ಎಕ್ಸ್ಟರ್ನಲ್ ಫೋರ್ಸನ್ನು ಪ್ರೊವೈಡ್ ಮಾಡ್ತಾ ಉಂಟು ಯಾರು? ಅರ್ತ್. ಸೊ ಇಲ್ಲಿ ಮಾರ್ಕರ್ ಎಂತ ಆಗ್ತಾ ಉಂಟು? ಡೌನ್ವರ್ಡ್ ಆಗಿ ಮೂವ್ ಆಗ್ತಾ ಉಂಟು. ದೇರ್ ಇಸ್ ಆನ್ ಡೌನ್ವರ್ಡ್ ಮೋಷನ್. ಓಕೆ, ಈಗ ಕರೆಕ್ಟ್ ನೋಡಿ, ಇದು ಮಾರ್ಕರ್ ಉಂಟು, ರೆಸ್ಟಲ್ಲಿ ಉಂಟು. ಇನಿಷಿಯಲ್ ಆಗಿ ರೆಸ್ಟಲ್ಲಿ ಇದ್ದರೆ ಅದ್ರ ಮೇಲೆ ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ದೆನ್ ನೆಟ್ ಫೋರ್ಸಿಂಗ್ ಆ್ಯಕ್ಟಿಂಗ್ ಆನ್ ಎ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು 0. ಈಗ ನಾನೆಂತ ಮಾಡ್ತೇನೆ? ಪುಷ್ ಮಾಡಿದ್ದೇನೆ, ಸೊ ಮಾರ್ಕರ್ ಮೂವ್ ಆಗ್ತಾ ಉಂಟು ಅಂತ ಎಣಿಸ್ಕೊಳ್ಳಿ. ಕರೆಕ್ಟಾ? ಹಾಗಾದರೆ ನಾನು ಎಂತಾಗಿ ಆ್ಯಕ್ಟ್ ಆಗ್ತೇನೆ? ಈಗ ನಾನು ಎಕ್ಸ್ಟರ್ನಲ್ ಏಜೆಂಟ್ ಆ್ಯಕ್ಟಿಂಗ್ ಫೋರ್ಸ್ ಆನ್ ದ ಆಬ್ಜೆಕ್ಟ್. ದ್ಯಾಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫೋರ್ಸ್. ಅಂದರೆ ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ ಇನಿಷಿಯಲ್ ಆಗಿ ಫೋರ್ಸ್ ಅಪ್ಲೈ ಮಾಡಲೇಬೇಕು. ಅರ್ಥ ಆಯಿತಾ? ಒಂದು ಕೇಸ್ ಉಂಟು. ಯಾವ ಕೇಸ್ ಅಂದರೆ, ಇಫ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. If object moving with the constant velocity, then net force acting on the object equal to 0. ಆದರೆ ಇನಿಷಿಯಲ್ ಆಗಿ ನಾವು ಫೋರ್ಸ್ ಅಪ್ಲೈ ಮಾಡಲೇಬೇಕು. ಕರೆಕ್ಟ್ ನೋಡಿ, ಈ ಎಕ್ಸ್ ಉಂಟು ಅಂತ ಎಣಿಸ್ಕೊಳ್ಳಿ. ಈಗ ಇದ್ರ ಮೇಲೆ ನಾನು ಫೋರ್ಸ್ ಅಪ್ಲೈ ಮಾಡಿದ್ದೇನೆ. ಓಕೆ, ಇದು ಮೂವ್ ಆಗ್ತಾ ಉಂಟು. ಮೂವ್ ಆಗುವಾಗ ಅದರ ಫೋರ್ಸ್ ಎಂತ ಆಗಿರ್ತದೆ? ನೆಟ್ ಫೋರ್ಸ್ ಈಕ್ವಲ್ ಟು 0. ನೆಟ್ ಫೋರ್ಸ್ ಈಕ್ವಲ್ ಟು 0 ಅಂದರೆ ಅರ್ಥ ಎಂತ? ಆಬ್ಜೆಕ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಹೇಳ್ಬೋದು ನಾವು. ಕರೆಕ್ಟಾ? ಅದು ಇನಿಷಿಯಲ್ ಆಗಿ ನಾವು ಫೋರ್ಸ್ ಕೊಡಲೇಬೇಕು. ಕೊಟ್ಟ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಎಂತ ಆಗ್ತದೆ? ಹೋಗುವಾಗ ಕಾನ್ಸ್ಟೆಂಟ್ ವೆಲಾಸಿಟಿಲಿ ಹೋಗ್ತಾ ಇದ್ದರೆ ಆಗ ನಾವು ಅದರ ನೆಟ್ ಫೋರ್ಸ್ ಎಂತ? ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಒಂದು ಆಬ್ಜೆಕ್ಟ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಈಗ ಮೂವ್ ಆಗುವಾಗ ಆಯಿತು, ಅದು ಸ್ಟಾಪ್ ಆಗಬೇಕಾದ್ರೆ ಅಗೇನ್ ನಾವು ಫೋರ್ಸ್ ಅಪ್ಲೈ ಮಾಡಲೇಬೇಕು. ಓಕೆ, ಈಗ ನೋಡಿ ಸಿಂಪಲ್ ಆಗಿ, ಈಗ ನಾನು ಫೋರ್ಸ್ ಕೊಟ್ಟಿದ್ದೇನೆ, ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿದೆ. ಓಕೆ, ಒಂದು ವೇಳೆ ಅದು ಕಾನ್ಸ್ಟೆಂಟ್ ವೆಲಾಸಿಟಿಲಿ ಹೋಗ್ತಾ ಇದ್ದರೆ ನಾವು ಅದಕ್ಕೆ ಹೇಳ್ಬೋದು ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಈಕ್ವಲ್ ಟು 0. ದೆನ್ ಇಟ್ ಇಸ್ ಆನ್ ಯೂನಿಫಾರ್ಮ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್. ಇಟ್ ಇಸ್ ಆನ್ ಯೂನಿಫಾರ್ಮ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಕರೆಕ್ಟಾ? ನೋಡ್ಕೊಳ್ಳಿ. ಓಕೆ, ಈಗಷ್ಟು ಅಂತ ಹೇಳಿದ್ದೇನೆ, ಫೋರ್ಸ್ ಬಗ್ಗೆ ಹೇಳಿದ್ದೇನೆ. ವಾಟ್ ಈಸ್ ಫೋರ್ಸ್? ಫೋರ್ಸ್ ಇಸ್ ನಥಿಂಗ್ ಬಟ್ ಪುಷ್ ಆರ್ ಪುಲ್, ಆರ್ ಇಟ್ಸ್ ಎ ಕಾಸ್ ಆಫ್ ಮೋಷನ್. ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ರೀಸನ್ ಯಾರು? ಮೇನ್ ರೀಸನು ಫೋರ್ಸು. ಓಕೆ, ಈಗ ವಿ ಕ್ಯಾನ್ ಡಿವೈಡ್ force into two categories. First one, contact force. Second one, non-contact force. Contact force and non-contact force. Okay, what is contact force ಅಂದ್ರೆ ಅರ್ಥ ಎಂತ? ಓಕೆ, ನೆನ್ಪಿಟ್ಕೊಳ್ಳಿ, ಫೋರ್ಸ್ ಆಲ್ವೇಸ್ ಅಕ್ಕರ್ಸ್ ಇನ್ ಪೇರ್ಸ್. ಫೋರ್ಸ್ ಆಲ್ವೇಸ್ ಅಕ್ಕರ್ಸ್ ಇನ್ ಪೇರ್ಸ್. ಓಕೆ, ಪೇರ್ ಇದ್ದರೆ ಮಾತ್ರ ಎಂತ ಆಗ್ತದೆ? ಫೋರ್ಸ್ ಆ್ಯಕ್ಟ್ ಆಗ್ತದೆ. ಕರೆಕ್ಟ್ ನೋಡಿ. ಈಗ ವಾಟ್ ಇಸ್ ಕಾಂಟ್ಯಾಕ್ಟ್ ಫೋರ್ಸ್? ನಾವು ಕನ್ಸಿಡರ್ ಟು ಆಬ್ಜೆಕ್ಟ್ ಎ ಇನ್ ಕಾಂಟ್ಯಾಕ್ಟ್ ವಿತ್ ಆಬ್ಜೆಕ್ಟ್ ಬಿ, ದೆನ್ ಫೋರ್ಸ್ ಅರೈಸಸ್, ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಆ್ಯನ್ ಕಾಂಟ್ಯಾಕ್ಟ್ ಫೋರ್ಸ್. ಈಗ ಆಬ್ಜೆಕ್ಟ್ ಎ ಮತ್ತು ಆಬ್ಜೆಕ್ಟ್ ಬಿ ಕಾಂಟ್ಯಾಕ್ಟ್ ಆಗಿದೆ, ಒಂದೊಂದು ಟಚ್ ಆಗಿದೆ, ಅಥವಾ ಇದರ ಸರ್ಫೇಸಿಗೆ ಟಚ್ ಆಗಿದೆ. ನಾವಾಗ ಎಂತ ಹೇಳ್ತೇವೆ? ಒಂದು ವೇಳೆ ಅಲ್ಲಿ ಫೋರ್ಸ್ ಅರೈಸ್ ಆದರೆ, ಫೋರ್ಸ್ ಬಂದರೆ ಅದಕ್ಕೆ ನಾವು ಎಂತ ಹೇಳ್ತೇವೆ? ಕಾಂಟ್ಯಾಕ್ಟ್ ಫೋರ್ಸ್. ಓಕೆ, ನಾನ್ ಕಾಂಟ್ಯಾಕ್ಟ್ ಫೋರ್ಸಲ್ಲಿ ಎಂತ ಹೇಳ್ಬೋದು ನಾವು? ಎ ಆ್ಯಂಡ್ ಬಿ ಆರ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್, ದೆನ್ ಫೋರ್ಸ್ ಅರೈಸಸ್, ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಅಂದರೆ ಆಬ್ಜೆಕ್ಟ್ ಎ ಉಂಟು, ಆಬ್ಜೆಕ್ಟ್ ಬಿ ಉಂಟು, ಎರಡು ತುಂಬ ದೂರದಲ್ಲಿ ಉಂಟು, ಆದರೂ ಫೋರ್ಸ್ ಅರೈಸ್ ಆಗ್ತಾ ಉಂಟು, ಫೋರ್ಸ್ ಉಂಟು. ಆಗ ನಾವು ಅದಕ್ಕೆ ಎಂತ ಹೇಳ್ಬೋದು? ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ಬೋದು. ಓಕೆ, ಎಕ್ಸಾಂಪಲ್ ಯಾವುದು? ಈಗ ಕಾಂಟ್ಯಾಕ್ಟ್ ಫೋರ್ಸಿಗೆ ಫ್ರಿಕ್ಷನ್ ಅಂದರೆ ಘರ್ಷಣೆ, ವಿಸ್ಕಸ್ ಫೋರ್ಸ್. ಓಕೆ, ವಿಸ್ಕಸ್ ಫೋರ್ಸ್. ನೆಕ್ಸ್ಟು ಮಸ್ಕ್ಯುಲಾರ್ ಫೋರ್ಸ್. ಓಕೆ, ತುಂಬ ಉಂಟಾಯ್ತಾ? ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ಯಾವುದು?
ಮೇಯ್ನ್ ಆಗಿ ಮೆಕ್ಯಾನಿಕ್ಸಲ್ಲಿ ಬರೋದು ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಓಕೆ, ನೀವು ಫಸ್ಟ್ ಇಯರ್ ಫುಲ್ ಸ್ಟಡಿ ಮಾಡುವಾಗ ಗ್ರಾವಿಟೇಷನಲ್ ಫೋರ್ಸ್ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಬರೋದು ಯಾವುದು? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಥರ್ಡ್ ಒನ್ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್. ತುಂಬ ಫೋರ್ಸ್ ಉಂಟು ಆಯಿತಾ. ಈಗ ಮೇಯ್ನಾಗಿ ನಮಗೆ ಸಾಕು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ನೀವು ಸೆಕೆಂಡ್ ಇಯರ್ PUCಯಲ್ಲಿ ಸ್ಟಡಿ ಮಾಡ್ತೀರಾ. ಮೇಯ್ನಾಗಿ ಫಸ್ಟ್ ಇಯರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅದು ಮೆಕ್ಯಾನಿಕ್ಸಲ್ಲಿ ಬರ್ತದೆ, ನಮ್ಮ ನ್ಯೂಟನ್ ಮೆಕ್ಯಾನಿಕ್ಸಲ್ಲಿ ಬರ್ತದೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡುವ. ಓಕೆ, ಈಗ ಫ್ರಿಕ್ಷನ್. ಓಕೆ, ಫ್ರಿಕ್ಷನ್ ಅಂದರೆ ಎಂತ ಅದನ್ನ ಸ್ಟಡಿ ಮಾಡಲಿಕ್ಕಿದ್ದರೆ ಸಿಂಪಲಾಗಿ ಹೇಳ್ತೇವೆ ಕೇಳಿ. ಫ್ರಿಕ್ಷನ್. ಓಕೆ, ಫ್ರಿಕ್ಷನ್ ಇಸ್ ದ ಫೋರ್ಸ್ ಅರೈಸಿಂಗ್ ವೆನ್ ಟು ಆಬ್ಜೆಕ್ಟ್ ಇನ್ ಕಾಂಟ್ಯಾಕ್ಟ್ ಒನ್ ಅಪೋಸಸ್ ದ ರಿಲೇಟಿವ್ ಮೋಷನ್ ಆಫ್ ಅನದರ್ ಆಬ್ಜೆಕ್ಟ್. ಅಂದರೆ ಅರ್ಥ ಎಂತಂದರೆ, ಒಂದು ವೇಳೆ ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಇದ್ದರೆ ಒಂದು ಆಬ್ಜೆಕ್ಟನ್ನು ಮೂವ್ ಆಗಲಿಕ್ಕೆ ಇನ್ನೊಂದು ಆಬ್ಜೆಕ್ಟ್ ಬಿಡುವುದಿಲ್ಲ. ಓಕೆ, ಈ ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಈ ಆಬ್ಜೆಕ್ಟ್ ಬಿಡುವುದಿಲ್ಲ. ದೆನ್ ವಿಚ್ ಅಪೋಸಸ್ ದ ರಿಲೇಟಿವ್ ಮೋಷನ್ ಆಫ್ ಅನದರ್ ಆಬ್ಜೆಕ್ಟ್ ಕಾಲ್ಡ್ ಆಸ್ ಫ್ರಿಕ್ಷನ್. ಅದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲಾಗಿ ಸ್ಟಡಿ ಮಾಡುವ. ಈಗ ಸಿಂಪಲಾಗಿ ಹೇಳಿದ್ದೇನೆ. ಓಕೆ, ನೆಕ್ಸ್ಟ್ ವಿಸ್ಕಸ್ ಫೋರ್ಸ್. ವಿಸ್ಕಸ್ ಫೋರ್ಸ್ ಅಂತಂದರೆ ಅರ್ಥ ಎಂತ? ಈಗ ಸಿಂಪಲಾಗಿ ನಾನು ಕನ್ಸಿಡರ್ ಮಾಡಿ, ನನ್ನ ಹತ್ರ ಒಂದು ಎಂತ ಉಂಟು, ಇಲ್ಲಿ ಬಾಟಲ್ ಉಂಟು, ಬಾಟಲ್ ಒಳಗೆ ಆಯಿಲ್ ಹಾಕಿದ್ದೇನೆ ಅಂತ ಅನ್ಸ್ಕೊಂಡು. ಆಯಿಲ್ ಯಾವುದಲ್ಲಿ? ಲಿಕ್ವಿಡ್ ಆಯ್ತು, ಕರೆಕ್ಟಾ? ಈಗ ಅದಕ್ಕೆ ನಾನು ಎಂತ ಮಾಡ್ತೇನೆ? ಸ್ಟೋನ್ ಹಾಕ್ತೇನೆ. ಸ್ಟೋನ್ ಯಾವುದು? ಸಾಲಿಡ್. ಈಗ ಸ್ಟೋನ್ ಹಾಕಿದ್ದೇನೆ. ಸೊ ಸ್ಟೋನ್ ಎಂತ ಆಗ್ತಾ ಉಂಟು? ಸ್ಟೋನ್ ಎಂತ ಆಗ್ತಾ ಉಂಟು? ಆಯಿಲ್ ಥ್ರೂ ಬರ್ತಾ ಉಂಟು ಕೆಳಗಡೆ, ಕರೆಕ್ಟಾ? ಆಯಿಲಿಂದ ಥ್ರೂ ಬರ್ತಾ ಉಂಟು. ಇಲ್ಲಿ ಯಾವುದೆಲ್ಲ ಮೀಡಿಯಮ್ ಉಂಟು? ಒಂದು ಲಿಕ್ವಿಡ್ ಮೀಡಿಯಮ್ ಉಂಟು, ಮತ್ತೊಂದು ಸಾಲಿಡ್ ಮೀಡಿಯಮ್ ಉಂಟು. ಆದರೆ ಈಗ ಅಗೇನ್ ಕನ್ಸಿಡರ್ ಮಾಡಿ ಎನದರ್ ಸ್ಟೋನು ಮತ್ತು ಏರ್ ಕನ್ಸಿಡರ್ ಮಾಡಿ. ಈಗ ಸ್ಟೋನ್ ಬಿಟ್ಟಿದ್ದೇನೆ, ಈಸಿಯಾಗಿ ಅದು ಕೆಳಗಡೆ ಮೂವ್ ಆಗ್ತಾ ಉಂಟು ಏರಲ್ಲಿ. ಅದೇ ಸ್ಟೋನನ್ನು ನಮ್ಮ ಆಯಿಲಲ್ಲಿ ಬಿಟ್ಟರೆ ಅದು ಹೇಗಾಗ್ತದೆ? ಸ್ಲೋ ಆಗಿ ಮೂವ್ ಆಗ್ತದೆ. ಅಂದರೆ ಸ್ಟೋನ್ ಮೂವ್ ಆಗಲಿಕ್ಕೆ ಈ ಲಿಕ್ವಿಡ್ ಎಂತ ಮಾಡ್ತಾ ಉಂಟು? ಆಯಿಲ್ ಎಂತ ಮಾಡ್ತಾ ಉಂಟು? ಅಡ್ಡ ಹಾಕ್ತಾ ಉಂಟು, ಅದರ ಮೋಷನಿಗೆ ಅಪೋಸ್ ಮಾಡ್ತಾ ಉಂಟು. ದಟ್ ಮೋಷನ್ ಅಪೋಸಿಂಗ್ ಫೋರ್ಸ್ ಕಾಲ್ಡ್ ಆಸ್ ವಿಸ್ಕಸ್ ಫೋರ್ಸ್. ಅರ್ಥ ಆಯಿತಾ? ಆದರೆ ಏರಲ್ಲಿ ಎಂತ ಆಗ್ತದೆ? ಈಸಿಯಾಗಿ ಮೂವ್ ಆಗ್ತದೆ. ಆದರೆ ಏರಲ್ಲಿ ಅಂತ ಉಂಟು, ಅಲ್ಲಿ ಏರ್ ರೆಸಿಸ್ಟೆನ್ಸ್ ಉಂಟು. ಕಂಪೇರ್ ಟು ಏರ್ ರೆಸಿಸ್ಟೆನ್ಸ್ ಈ ಲಿಕ್ವಿಡ್ ಎಂತ ಮಾಡ್ತಾ ಉಂಟು? ಜಾಸ್ತಿ ಫೋರ್ಸನ್ನು ಪ್ರೊವೈಡ್ ಮಾಡ್ತಾ ಉಂಟು. ಆಗ ಅದು ಸ್ಟೋನ್ ಈಸಿಯಾಗಿ ಕೆಳಗಡೆ ಮೂವ್ ಆಗೋದಿಲ್ಲ. ಓಕೆ, ಇಟ್ ಈಸ್ ಆ್ಯನ್ ವಿಸ್ಕಸ್ ಫೋರ್ಸ್. ಈಗ ಮಸ್ಕ್ಯುಲರ್ ಫೋರ್ಸ್ ನಾವೆಲ್ಲ ಗೊತ್ತುಂಟು. ಇಲ್ಲಿ ಮಸ್ಕ್ಯುಲರ್ ಫೋರ್ಸ್ ಅಂದರೆ ಅರ್ಥ ಎಂತ? ಈಗ ನಾನಿಲ್ಲಿ ಗೋಡೆ ಉಂಟು, ಗೋಡೆಗೆ ಪುಷ್ ಮಾಡ್ತೇನೆ ಅಂತ ಎಣಿಸ್ಕೊಳ್ಳಿ. ಗೋಡೆ ಮೂವ್ ಆಗ್ತದಾ? ಇಲ್ಲ. ಓಕೆ, ಈಗ ಯಾರಾದರೂ ಪರ್ಸನ್ ಬರ್ತಾ ಇದ್ದಾರೆ, ಅವ್ರನ್ನ ಪುಷ್ ಮಾಡ್ತೇನೆ, ದೂಡ್ತಾ ಇದ್ದೇನೆ, ಮಸ್ಕ್ಯುಲರ್ ಫೋರ್ಸ್ ಯೂಸ್ ಮಾಡಿ ದೂರ ಮಾಡ್ತಾ ಇದ್ದೇನೆ. ಸೊ ದಟ್ ಈಸ್ ಆ್ಯನ್ ಕಾಂಟ್ಯಾಕ್ಟ್ ಫೋರ್ಸ್. ಓಕೆ, ಸಿಂಪಲ್ ಆಗಿ. ಮೇಯ್ನ್ ಬೇಕಾಗಿರೋದಲ್ಲಿ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಗ್ರಾವಿಟೇಷನಲ್ ಫೋರ್ಸ್. ಈಗಷ್ಟೇ ಹೇಳಿದ್ದೇನೆ ಟು ಆಬ್ಜೆಕ್ಟು. ಈಗ ನಾವು ಕನ್ಸಿಡರ್ ಆಬ್ಜೆಕ್ಟ್ ಎ. ಓಕೆ, ಕನ್ಸಿಡರ್ ಆಬ್ಜೆಕ್ಟ್ ಬಿ ಯಾವುದು? ಅರ್ತ್. ಓಕೆ, ಬಿಕಾಸ್ ಆಫ್ ಮಾಸ್, ಸೇ m1 is the mass of A, m2 is the mass of B. Because of their mass, there is a force of attraction. ಅಲ್ಲಿ ಮಾಸ್ ಇರಲಿಕ್ಕೆ ಹೋಗಿ ಅಂತ ಆಗಿರ್ತದೆ, there is a force of attraction between two objects. That is called as gravitational force. Gravitational force F ಅಂತ ಹೇಳ್ತೇವೆ. Gravitational force F. We know force is an vector quantity. ಕರೆಕ್ಟಾ? ಇಲ್ಲಿ ವಿಷಯ ಅಂತ ಅಂದರೆ, ಈಗ ಆಬ್ಜೆಕ್ಟ್ ಎಷ್ಟು ದೂರ ಬೇಕಾದರೂ ಇರ್ಬೋದು, ಅರ್ತ್ ಇರ್ಬೋದು. ಕನ್ಸಿಡರ್ ಅರ್ತ್ ಆ್ಯಂಡ್ ಮೂನ್. ಅರ್ತ್ ಮತ್ತು ಮೂನ್ ನಡುವೆ ಅಂತ ಉಂಟಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಉಂಟು. ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಮೂನ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಇನ್ ಅನ್ ಪರ್ಟಿಕ್ಯುಲರ್ ಆರ್ಬಿಟ್ ವಿತ್ ಸಮ್ ರೇಡಿಯಸ್. ಕರೆಕ್ಟ್ ನೋಡಿ, ಡಿಸ್ಟೆನ್ಸ್ ತುಂಬ ಇರ್ಬೋದು ಯಾವುದು ಅರ್ತ್ ಮತ್ತು ಮೂನ್ ನಡುವೆ. ಆದರೂ ಎಂತ ಆಗ್ತದೆ? ಗ್ರಾವಿಟೇಷನಲ್ ಫೋರ್ಸ್ ಇದ್ದೇ ಇರ್ತದೆ. ಯಾಕೆ? ಮೂನಿಗೂ ಮಾಸ್ ಉಂಟು, ಅರ್ತಿಗೂ ಮಾಸ್ ಉಂಟು. Because of the gravitational force that provides necessary centripetal force, then moon revolving around earth in a particular orbit. Okay, ಹಾಗೆ ಈಗ ಅರ್ತ್ ಮತ್ತು ಸನ್, ಸೂರ್ಯ ಮತ್ತು ಭೂಮಿ ನಡುವೆ ಅಲ್ಲಿ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಉಂಟು. ಈಗ ಅರ್ತ್ ಮತ್ತು ಯಾವುದೋ ಒಂದು ಸ್ಟಾರ್ ಕನ್ಸಿಡರ್ ಮಾಡಿ, ಅದರ ನಡುವೆ ಕೂಡ ಎಂತ ಉಂಟು? ಗ್ರಾವಿಟೇಷನಲ್ ಫೋರ್ಸ್ ಉಂಟು. ಬಟ್ ವಿ ನೋ ವಾಟ್ ಇಟ್ ಈಸ್ ದ ವೀಕೆಸ್ಟ್ ಫೋರ್ಸ್ ಅಮಾಂಗ್ ದ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ನೀವು ಬೇರೆ ಫೋರ್ಸ್ ಕಂಪೇರ್ ಮಾಡಿದರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ವೀಕೆಸ್ಟ್ ಫೋರ್ಸ್. ಅರ್ಥ ಆಯಿತಾ? ಓಕೆ, ನೆಕ್ಸ್ಟ್ ಯಾವುದಿಲ್ಲಿ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಲ್ಲಿ ಬರೋದು? ಚಾರ್ಜ್ಡ್ ಪಾರ್ಟಿಕಲಲ್ಲಿ ಬರ್ತದೆ. ಓಕೆ, ಇದೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಸಿಂಪಲ್ ಆಗಿ ಹೇಳ್ತಿದ್ದೇನೆ ಅಷ್ಟೇ ಎಲ್ಲದು. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಬರೋದು ಯಾವುದು? ಆಟಮ್ಸಲ್ಲಿ. ಓಕೆ, ನಾವು ಕನ್ಸಿಡರ್ ನ್ಯೂಕ್ಲಿಯಸ್ is surrounded by electrons. Okay, then there is an
distance between nucleus and electron. Here electron revolving around the nucleus. Okay, then there is an force between them. Okay, here nucleus having positive charge, electron having negative charge. Because of their charges, there is a force of attraction between them. This force is called as electrostatic force. Okay, ಇದು ನಿಮ್ಮ ಸೆಕೆಂಡ್ ಇಯರ್ PUC ಅಲ್ಲಿ ಸ್ಟಡಿ ಮಾಡುವಂಥದ್ದು, ಡೀಪ್ ಆಗಿ ಸ್ಟಡಿ ಮಾಡಲಿಕ್ಕಿದ್ದೇವೆ ಅಲ್ಲಿ. ಈಗ ಸಾಕು. Okay, what is electrostatic force? Force of attraction between charged particles. ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಕನ್ಸಿಡರ್ ಮಾಡಿದರೆ ಎಂತ ಆಗ್ತದೆ? ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಆಯಿತು, ಇಲ್ಲಿ ಅಟ್ರಾಕ್ಷನ್ ಅಲ್ಲ ಆಯಿತು. ಈಗ ರಿಪಲ್ಷನ್ ಅಂದರೆ ಅರ್ಥ ಎಂತ ಆಗ್ತದೆ? ರಿಪಲ್ಷನ್, ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಟೂ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ಅರ್ಥ ಎಂತ? ಅಲ್ಲಿ ಲೈಕ್ ಚಾರ್ಜಸ್, ಈಗ ಒಂದು ಎಲೆಕ್ಟ್ರಾನ್ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಇದ್ರೆ ಎಂತ ಆಗ್ತದೆ? ಅಲ್ಲಿ ರಿಪಲ್ಷನ್ ಆಗ್ತದೆ. ಓಕೆ, ಅರ್ಥ ಆಯಿತಾ? ದಟ್ ಈಸ್ ಆಲ್ಸೋ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. Electrostatic force of attraction or electrostatic force of repulsion. Okay, unlike charges idre attract ಆಗ್ತದೆ, like charges idre repel ಆಗ್ತದೆ. ಒಂದು ಪ್ರೋಟಾನ್ ಇದ್ರೆ ಎಂತ ಆಗ್ತದೆ? ರಿಪೆಲ್ ಆಗಿ ಆಗ್ತದೆ. ಓಕೆ, ನೆಕ್ಸ್ಟ್ ಬರೋದು ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ನಾವು ಕನ್ಸಿಡರ್ ಟು ಮ್ಯಾಗ್ನೆಟ್ಸ್. ಓಕೆ, ಟು ಮ್ಯಾಗ್ನೆಟ್. ಹಿಯರ್ north pole, south pole, north pole, south pole. Here unlike poles attract with each other. Okay, unlike poles attract with each other. North ಮತ್ತು ಸೌತ್ ಪೋಲ್ ಎಂತ ಆಗ್ತದೆ? ಅಟ್ರಾಕ್ಟ್ ಆಗ್ತದೆ. ಬಟ್ ಸೌತ್ ನಾರ್ತ್ ಪೋಲ್ ಎಂತ ಆಗ್ತದೆ? ರಿಪೆಲ್ ಆಗ್ತದೆ. ಅಂದರೆ ಲೈಕ್ ಪೋಲ್ಸ್ ರಿಪೆಲ್ಸ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್. ಹಿಯರ್ ಫೋರ್ಸ್ ಬಿಟ್ವೀನ್ ಟೂ ಪೋಲ್ಸ್ in an magnet normally called as magnetic force. Okay, it is also a non-contact force. Okay, thank you. Next class nalli meet aguva. Bye.